ವಿದೇಶಗಳಿಂದ ಸಾಮಾನ್ಯವಾಗಿ ನಮ್ಮ ಭಾರತದ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ವೈದ್ಯರು ಮತ್ತು ಇಂಜಿನಿಯರ್ಸ್ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಆದರೆ ಇದೀಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಭಾರತದ ಅದರಲ್ಲೂ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರಿನ ಅರ್ಚಕರಿಗೆ ಪುರೋಹಿತರಿಗೆ ವಿದೇಶದಲ್ಲಿ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ವೇದ ಬ್ರಹ್ಮಶ್ರೀ ಉಮೇಶ್ ಶರ್ಮಾ ಗುರುಜಿಯವರು ನಮ್ಮ ಜೊತೆಗೆ ಇದ್ದಾರೆ. ಗುರುಗಳೇ, ಈಗ ವಿದೇಶದಿಂದ ಸಾಕಷ್ಟು ನಮ್ಮ ಭಾರತದ ಅದರಲ್ಲೂ ನಮ್ಮ ಕರ್ನಾಟಕದ ಒಂದು ಪುರೋಹಿತರಿಗೆ ಅರ್ಚಕರಿಗೆ ಸಾಕಷ್ಟು ಡಿಮ್ಯಾಂಡ್ ಬಂದಿದೆ ಅನ್ನುವಂಥದ್ದು ಯಾವ್ಯಾವ ದೇಶಗಳಿಂದ ಬರ್ತಾ ಇದೆ, ಏನಿದಕ್ಕೆ ಕಾರಣ? ಬಹಳ ವಿಶೇಷವಾಗಿ ಅಮೇರಿಕಾ, ರಷ್ಯಾ, ಇಂಡೋನೇಷ್ಯಾ, ಶ್ರೀಲಂಕಾ ಹೀಗೆ ಹಲವಾರು ದೇಶಗಳಿಂದ ನಮ್ಮ ಭಾರತ ದೇಶದ ಅದರಲ್ಲೂ ಕರ್ನಾಟಕದ ಒಳ್ಳೊಳ್ಳೆಯ ವಿದ್ವಾಂಸರಿಗೆ ಬೇಡಿಕೆ ಬರ್ತಾ ಇದೆ. ಕಾರಣ ನಮ್ಮ ಇಡೀ ವಿಶ್ವದಲ್ಲಿ ಮೊದಲನೆಯದಾಗಿ ದೇವನಾಗರಿ ಭಾಷೆ, ವೇದ, ಸಂಸ್ಕೃತ ಅಂಥೇಳಿ ನಮ್ಮ ಭಾರತವೇ ಅದಕ್ಕೆ ಮಾತೃಸ್ಥಾನ ಆಗಿದೆ ಇಡೀ ವಿಶ್ವಕ್ಕೆ. ಭಾಷೆನೇ ಗೊತ್ತಿಲ್ಲದಂತಹ ಇಡೀ ಪ್ರಪಂಚದ ಒಂದು ಪರಿಸ್ಥಿತಿ ಇದ್ದಾಗ ಆ ಭಾಷೆಯನ್ನು ಹುಟ್ಟು ಹಾಕಿದ್ದು. ಉದಾಹರಣೆಗೆ ನಮ್ಮ ಕರ್ನಾಟಕದ ಕನ್ನಡದ ಭಾಷೆಗೆ 2000 ವರ್ಷದ ಇತಿಹಾಸಗಳಿದ್ದರೆ, ಈಗ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ತೊಗೊಂಡ್ರೆ 2018ನೇ ಇಸ್ವಿ ಇದು, 2019ನೇ ಇಸ್ವಿ ಇದು. ನಮ್ಮ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದ್ದರೆ, ಇನ್ನು ದೇವನಾಗರಿ ಭಾಷೆಯಾದಂತಹ ವೇದಗಳಿಗೆ ಇನ್ನೆಷ್ಟು ವರ್ಷದ ಇತಿಹಾಸ ಇರಬೇಕು. ಇದರಲ್ಲೇ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಇಡೀ ಜಗತ್ತಿನ ಆಧ್ಯಾತ್ಮ ವಿಜ್ಞಾನವನ್ನು ಕೊಟ್ಟಂತಹ ದೇಶ ಅಂತಂದರೆ ಭಾರತ. ಅದರಲ್ಲೂ ಭಾರತದಲ್ಲಿ ಆಂಧ್ರ ಆಗ್ಬೋದು, ತಮಿಳುನಾಡು ಆಗ್ಬೋದು, ಕರ್ನಾಟಕ ಆಗ್ಬೋದು. ಕರ್ನಾಟಕದಲ್ಲಿ ವಿಶೇಷವಾಗಿ ಶ್ರದ್ಧೆಯಿಂದ ವಿದ್ಯಾವಂತರು ಆಗಮ ವಿದ್ಯೆಯನ್ನು ಕಲಿತಾರೆ. ಶೈವಾಗಮ, ಪಾಂಚರಾತ್ರ, ವೈಖಾನಸ ಹೀಗೆ ಈ ವಿದ್ಯೆಗಳಿದೆ. ದೇವಾಲಯ ಪ್ರತಿಷ್ಠಾಪನಾ ವಿದ್ಯೆಗಳು, ಶಾಕ್ತಾಗಮ, ಜೈಮಿನಾಗಮ, ವೈಖಾನಸಾಗಮ, ಈಗೆಲ್ಲ ಕೂಡ ಈ ವಿದ್ಯೆಗಳನ್ನು ಕಲಿತವರು ಬಹಳಷ್ಟು ವರ್ಷ ಕಲ್ತಿರ್ತಾರೆ. ತಮ್ಮ ಗುರುಕುಲಗಳಲ್ಲಿ 20 ವರ್ಷ 30 ವರ್ಷ ಕಲ್ತಿರ್ತಾರೆ. ವೇದಮೂಲ ಹೀಗೆಲ್ಲ ಕಲ್ತಿರ್ತಾರೆ. ಆದ್ದರಿಂದ ಅವರ ಒಂದು ನಿಷ್ಠೆ, ಏಕಾಗ್ರತೆ, ತಪಸ್ಸು, ಆ ವೇದ ಶಕ್ತಿ ಇವೆಲ್ಲವನ್ನೂ ಕೂಡ ಹೊರದೇಶದಲ್ಲಿ ಅವರು ತೆಗೆದುಕೊಂಡು ಹೋಗಿ ಆ ದೇಶದ ಜನತೆಗಳಿಗೆ ನೆಮ್ಮದಿಯನ್ನು ಕೊಡಬೇಕು ಅಂಥೇಳಿ ಅವರ ಆಶಯ. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಅಮೇರಿಕಾದಲ್ಲಿ ಬರಾಕ್ ಒಬಾಮಾ ಅವರು ಆ ವೈಟ್ ಹೌಸಲ್ಲಿ ಅಥವಾ ಆ ರಾಷ್ಟ್ರಪತಿಯ ಒಂದು ಸಭೆಯಲ್ಲಿ ಮೊದಲನೇದಾಗ ಅವರು ವೇದಘೋಷವನ್ನು ಮಾಡಿಸ್ತಾರೆ. ಹಾಗೆ ಟ್ರಂಪ್ ಅವರು ಕೂಡ ವೇದಘೋಷವನ್ನು ಮಾಡಿಸ್ತಾರೆ, ಶಾಂತಿ ಮಂತ್ರವನ್ನು ಹೇಳಿಸ್ತಾರೆ. ಅಂದರೆ ಇದರ ಅರ್ಥ ವಿದೇಶ ವಿಜ್ಞಾನ ಭೂಮಿಯಾಗಿದೆ, ನಮ್ಮ ದೇಶ ಆಧ್ಯಾತ್ಮ ವಿಜ್ಞಾನ ಭೂಮಿಯಾಗಿದೆ. ಈ ಹೊರದೇಶದವರಿಗೆ ನೆಮ್ಮದಿ, ಶಾಂತಿ, ಆನಂದ ಕಡಿಮೆ ಇರುತ್ತೆ. ಅದಕ್ಕಾಗಿ ಅವ್ರಿಗೆ ಗೊತ್ತು ವೇದಗಳಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ ಇದೆ, ಓಂಕಾರದಲ್ಲಿ ಅದ್ಭುತವಾದಂತಹ ಒಂದು ಎನರ್ಜಿ ಇದೆ, ವೈಬ್ರೇಷನ್ ಇದೆ. ಅದು ದೇಹದ ರಚನೆಯಲ್ಲಿ ಅತ್ಯದ್ಭುತವಾದಂತಹ ಪಾತ್ರ ವಹಿಸಿದೆ. ಒಂದು ನಾಡಿಯಿಂದ ಅಂದರೆ ಹೊಕ್ಕಿಳಿನ ಭಾಗದಿಂದ ಶುರುವಾದಂತಹ ಓಂಕಾರದ ಒಂದು ಮೂಲ ತಮ್ಮ ಗಂಟಲಿನ ಬಾಯಿನ ಮುಖಾಂತರ ಬರುವಂತಹ ಓಂಕಾರದ ಆ ಶಬ್ದ ತರಂಗಗಳು ಇಡೀ ಮನುಷ್ಯನ ಕಾಯಿಲೆಗಳನ್ನು ವಾಸಿ ಮಾಡುತ್ತೆ ಅಂಥೇಳಿ ಈಗ ವಿಜ್ಞಾನಿಗಳು ಹುಡುಕಾಡ್ತಾ ಇದ್ದಾರೆ. ಅಂತಹ ವೇದಗಳನ್ನೆಲ್ಲ ಕೊಟ್ಟಿದ್ದು ನಮ್ಮ ಭಾರತ. ಈ ಭಾರತದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ, ವಿದ್ವಾಂಸರಿಗೆ ಹೊರದೇಶದಲ್ಲಿ ಮನ್ನಣೆ ಸಿಗ್ತಾ ಇರುವಂಥದ್ದು ಬಹಳ ಬಹಳ ಆನಂದದ ವಿಷಯ. ನಮ್ಮ ದೇಶದಲ್ಲಿಯೂ ಕೂಡ, ನಮ್ಮ ರಾಜ್ಯಗಳಲ್ಲಿಯೂ ಕೂಡ ಇಂತಹ ವೇದಗಳನ್ನು ಎಲ್ಲರೂ ಕೂಡ ಒಪ್ಕೋಬೇಕಾಗಿರುವಂಥದ್ದು. ಸಾರ್ವತ್ರಿಕವಾಗಿ ಎಲ್ಲ ಕಾಲಗಳಲ್ಲೂ ಎಲ್ಲ ಯುಗಗಳಲ್ಲೂ ವೇದಗಳನ್ನು ಒಪ್ಪಿದ್ರೆ ಮನುಷ್ಯನ ಜೀವನ ಆನಂದವಾಗಿರುತ್ತೆ. ಯಾರು ವೇದಗಳನ್ನು ಒಪ್ತಾರೋ, ಗೌರವಿಸ್ತಾರೋ, ಅದನ್ನು ಅಧ್ಯಯನ ಮಾಡ್ತಾರೋ, ಉಪದೇಶ ಮಾಡ್ತಾರೋ, ವೇದಗಳನ್ನು ಬೇರೆಯವರಿಗೆ ಹೇಳ್ತಾರೋ ಇಂಥವರೆಲ್ಲರ ಜೀವನ ನೆಮ್ಮದಿ ಇರುತ್ತೆ. ವೇದದಿಂದ ಎಲ್ಲರ ಇಡೀ ಭೂಲೋಕದ ಶಾಂತಿ ಉಂಟಾಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು ಸರ್, ವಿದೇಶಕ್ಕೆ ಹೋಗಬೇಕು ಅಂತಂದರೆ ಗುರುಗಳೇ ಯಾವ ರೀತಿ ಪ್ರೊಸೀಜರ್ ಇರುತ್ತೆ? ಅಂದರೆ ಏನಾದರೂ ವೀಸಾ, ಪಾಸ್ಪೋರ್ಟು, ವೀಸಾ ಸಿಕ್ಕಿದ್ರೆ ಅಷ್ಟೇ ಸಾಕು, ಅಥವಾ ಬೇರೆ ಏನಾದರೂ ಕೂಡ ಈ ಒಂದು ನಿಮ್ಮ ಒಂದು ಪುರೋಹಿತರ ಇದರೊಳಗಡೆ ಏನಾದರೂ ಪರ್ಮಿಷನ್ನು ಆ ಥರ ಏನಾದ್ರು ಇದೆಯಾ? ಇಲ್ಲ, ಇದು ಬಹಳ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಹೊರದೇಶಕ್ಕೆ ಹೋಗುವಂಥವರಿಗೆ ಮೊದಲನೇದಾಗಿ ಅವರು ವೇದಾಭ್ಯಾಸವನ್ನು ಮಾಡಿರಬೇಕು. ಮೊದಲನೇದಾಗಿ ಅವರಿಗೆ ಉಪನಯನ ಆಗಿರಬೇಕು. ನಂತರ ಅನುಷ್ಠಾನವನ್ನು ಮಾಡ್ತಾ ಇರಬೇಕು. ಗುರುಕುಲದಲ್ಲಿ ವೇದಾಭ್ಯಾಸವನ್ನು ಮಾಡಿರಬೇಕು. ವಿಶೇಷವಾಗಿ ಆಗಮ ವಿದ್ಯೆಯನ್ನು ಅವರು ಕಲ್ತಿರಬೇಕು. ಶೈವಾಗಮ, ಪಾಂಚರಾತ್ರಾಗಮ, ವೈಖಾನಸಾಗಮ ಈ ಆಗಮ ವಿದ್ಯೆಗಳನ್ನು ಅವರು ತಿಳ್ಕೊಂಡಿರಬೇಕು. ಮತ್ತು ಅವರು ಜನರಲ್ ವಿದ್ಯಾಭ್ಯಾಸನೂ ಆಗಿರಬೇಕು. ಈಗ SSLCವರೆಗೂ ಆಗಿರಬೇಕು. ಕೆಲವರೆಲ್ಲ PUC ಮಾಡಿರ್ತಾರೆ, ಕೆಲವರು ಗ್ರ್ಯಾಜುಯೇಷನ್ನೂ ಮಾಡಿರ್ತಾರೆ. ಅಂಥವ್ರು ಈ ಸರ್ಟಿಫಿಕೇಟ್ಗಳ ಮುಖಾಂತರ ವೀಸಾ
ಎಲ್ಲ ತಮ್ಮ ಆರೋಗ್ಯ ತಪಾಸಣೆ ಒಂದು, ತಮ್ಮ ವಿದ್ಯಾಭ್ಯಾಸದ ಒಂದು ಸರ್ಟಿಫಿಕೇಟು ಮತ್ತು ತಮ್ಮ ಪಾಂಡಿತ್ಯದ ಅನುಭವವನ್ನು ಕೂಡ, ತಮ್ಮ ವಿದ್ಯೆಯ ಅನುಭವವನ್ನು ಕೂಡ ಪಡ್ಕೊಂಡಿರುವಂಥ ಒಂದು ಸರ್ಟಿಫಿಕೇಟು ಇರಬೇಕು. ಜೊತೆಗೆ ನಮ್ಮ ಒಂದು ಒಕ್ಕೂಟ ಇದೆ, ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ಇದೆ. ಆ ಒಕ್ಕೂಟದಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಜ್ಞಾನಿಗಳಿದ್ದಾರೆ. ನಮ್ಮೆಲ್ಲರನ್ನೂ ಬಂದು ಅವರು ಸಂಪರ್ಕ ಮಾಡ್ತಾರೆ. ನಮ್ಮ ಕಡೆಯಿಂದನೂ ಕೂಡ ಅವ್ರಿಗೇನು ಸಹಾಯ ಬೇಕೋ ಆ ರೀತಿಯಾಗಿ ಸಹಾಯವನ್ನು ಮಾಡ್ತೀವಿ ಹೊರದೇಶಕ್ಕೆ ಅವರು ಹೋಗಲಿಕ್ಕೆ ಅಂಥೇಳಿ ಈ ಎಲ್ಲ ವಿಧಾನಗಳನ್ನು ಅವರು ಮಾಡಬೇಕು. ಮತ್ತು ಹೊರದೇಶದಿಂದ ಇಲ್ಲಿಂದ ಯಾರು ಹೋಗ್ತಾರೋ ಅವರಿಗೆ ಆ ಟ್ರಸ್ಟ್ನವ್ರು ಇರ್ತಾರೆ. ಆ ಟ್ರಸ್ಟ್ನವರು ಇವರನ್ನು ಸಂಪೂರ್ಣವಾಗಿ ಅವರ ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ ಆಗಿರ್ಬೋದು, ವಿದ್ಯೆಯ ಪಾಂಡಿತ್ಯವನ್ನು ಇನ್ನೊಬ್ಬ ಮಹಾಗುರುಗಳ ಜೊತೆ ಅವರನ್ನು ಬಿಟ್ಟು ಇವರನ್ನು ಪ್ರಶ್ನೆ ಕೇಳಿ, ವೇದಗಳನ್ನು ಕೇಳಿ ಅವರ ಪಾಂಡಿತ್ಯವನ್ನು ಪ್ರಶ್ನೆ ಮಾಡಿ ಒಂದು ಪರೀಕ್ಷೆಯನ್ನು ಇಡ್ತಾರೆ. ಆ ಪರೀಕ್ಷೆಯಲ್ಲೂ ಅವರು ಉತ್ತೀರ್ಣರಾಗಬೇಕು. ಇಂಟರ್ವ್ಯೂ ಇರುತ್ತೆ, ಆ ಇಂಟರ್ವ್ಯೂಲ್ಲೂ ಕೂಡ ಅವರು ಉತ್ತೀರ್ಣರಾಗಬೇಕು. ಆ ಟ್ರಸ್ಟಿನ ಎಲ್ಲ ಸದಸ್ಯರು ಇವರನ್ನು ಒಪ್ಕೋಬೇಕು. ನಂತರ ಇವರಿಗೆ ಆ ಟ್ರಸ್ಟಿನ ಕಡೆಯಿಂದನೇ ವೀಸಾ ವ್ಯವಸ್ಥೆಗಳನ್ನು ಮಾಡ್ತಾರೆ. ಪಾಸ್ಪೋರ್ಟ್ ವ್ಯವಸ್ಥೆ ಇವರು ಇಲ್ಲಿ ಭಾರತದಲ್ಲಿ ಇವರೇ ಮಾಡ್ಕೋಬೇಕಾಗತ್ತೆ. ಯಾರ್ಯಾರು ಅಭ್ಯರ್ಥಿಗಳ ಅಲ್ಲಿ ಹೋಗಬೇಕಾಗಿರುತ್ತೋ ಸೇವೆಯನ್ನು ಮಾಡಲಿಕ್ಕೆ ಈ ಎಲ್ಲ ವಿಧಾನಗಳನ್ನು ಅವರು ಹಂತ ಹಂತವಾಗಿ ಮಾಡ್ತಾರೆ. ಡೆಪಾಸಿಟ್ ಏನೋ ಮಾಡಬೇಕು ಅನ್ನುವಂಥದ್ದಿದೆ. ಈ ಡೆಪಾಸಿಟು ಎಷ್ಟು ಮಾಡಬೇಕು, ಎಲ್ಲಿ ಮಾಡಬೇಕು ಒಂದು, ಜೊತೆಗೆ ಅಲ್ಲಿ ಹೋದಾಗ ಅವ್ರಿಗಲ್ಲಿ ವಾಸ್ತವ್ಯದ ವ್ಯವಸ್ಥೆ, ಯಾಕೆಂದರೆ ಇಲ್ಲಿಂದ ಹೋಗಿರ್ತಾರೆ, ಅಲ್ಲಿ ಹೋಗಿ ಅವರಿಗೆ ಹೋಟೆಲ್ಸ್ಗಳಲ್ಲೆಲ್ಲ ಕೂಡ ಉಳ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ವಾಸ್ತವ್ಯದ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಗುರುಗಳೇ? ಈಗ ಡೆಪಾಸಿಟ್ಗಳು ನಮಗೆ ಕಂಡು ಬಂದಾಗೆ ಇಷ್ಟು ದಿವಸ ಏನೂ ಇರಲಿಲ್ಲ. ಈಗ ಅಲ್ಲೇನಾದರೂ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಯವರು ಡೆಪಾಸಿಟನ್ನೇನಾದರೂ ಕೇಳಿರಬಹುದು. ಇದುವರೆಗೂ ಏನೂ ಆ ರೀತಿಯಾಗಿಲ್ಲ. ವಾಸ್ತವ್ಯದ ವಿಷಯವಾಗಿ ಇವರಲ್ಲಿ ಹೋದರೆ ವಾಸ್ತವ್ಯವನ್ನು ಆ ದೇವಸ್ಥಾನದ ಆಡಳಿತ ಮಂಡಳಿಯವರೇ ಮಾಡಿಕೊಡ್ತಾರೆ. ಮತ್ತು ಅಲ್ಲಿನ ಹಿರಿಯ ಪ್ರಧಾನ ಅರ್ಚಕರಿರ್ತಾರೆ, ಅವರೇ ಈ ವ್ಯವಸ್ಥೆಗಳನ್ನೆಲ್ಲವನ್ನೂ ಕೂಡ ಮುಂಚಿತವಾಗಿ ಅವರು ಇವೆಲ್ಲವನ್ನು ನಿರ್ಧಾರ ಮಾಡಿಕೊಂಡಿರ್ತಾರೆ. ಅಲ್ಲಿ ಹೋಗಿ ಉಳ್ಕೊಳ್ಳಿಕ್ಕೆ ನಮಗೆ ವ್ಯವಸ್ಥೆ ಕೊಡ್ತೀರಾ, ಮತ್ತು ನಮ್ಮ ಜೀವನಕ್ಕೆ ಆಗುವಂತಹ ನಿರ್ವಹಣೆಯ ಸಂಭಾವನೆಯನ್ನೆಲ್ಲ ಎಷ್ಟು ಕೊಡ್ತೀರಾ ಹೇಗೆ ಅಂತೇಳಿ ಎಲ್ಲ ವಿಚಾರಿಸ್ಕೊಂಡು ಹೋಗಿ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ. ಮುಂಚೆನೇ ಇದೆಲ್ಲ ಮಾತುಕತೆ ಆಗುತ್ತೆ. ಆ ದೇವಾಲಯದ ಟ್ರಸ್ಟಿಗಳು, ಆಡಳಿತ ಮಂಡಳಿ, ಧರ್ಮದರ್ಶಿಗಳೇ ಇದನ್ನೆಲ್ಲ ಮುಂಚೆನೇ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿಗೆ ಹೋದ್ಮೇಲೆ ಏನಾದರೂ ನನಗೆ ಪುರೋಹಿತಿಕೆ ಬೇಡ, ನಾನು ಬೇರೆ ಕೆಲಸ ಏನಾದ್ರು ಮಾಡ್ತೀನಿ ಅನ್ನುವಂಥ ಏನಾದರೂ ಅವರು ಚೇಂಜ್ ಮಾಡಿಕೊಂಡ್ರೆ ಅದಕ್ಕೆ ಆಪ್ಷನ್ ಇದೆಯಾ? ಇಲ್ಲ, ಖಂಡಿತ ಅದು ಆಪ್ಷನ್ ಇರೋದಿಲ್ಲ. ಯಾಕೆಂದರೆ ಇವರು ಮಠಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ 20 ವರ್ಷ 15 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿರೋದು ಇದೇ ವಿದ್ಯೆನೇ. ಬೇರೆ ವಿದ್ಯೆನ ಅಲ್ಲಿ ಅಭ್ಯಾಸ ಮಾಡಿದರೆ ಅಲ್ಲಿ ಇದರ ತಂಟೆಗೆ ಹೋಗೋದಿಲ್ಲ. ಬೇರೆ ಉದ್ಯೋಗದ ಕಡೆ ಅವರು ಹೋಗ್ತಾರೆ. ವೇದ ವಿದ್ಯಾಭ್ಯಾಸವನ್ನು ಅಭ್ಯಾಸ ಮಾಡಿ ಅಲ್ಲಿ ಹೋಗಿ ಅಲ್ಲಿ ನನಗೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ವಿದ್ಯೆಗೆ, ಬೇರೆ ಕೆಲಸಗಳಿಗೆ ಹೋಗೋಕ್ಕೆ ಸಾಧ್ಯತೆಯೇ ಇಲ್ಲ. ಕೆಲವರು ವಾಪಸ್ ಬರ್ತಾರೆ 5 ವರ್ಷ ಇದ್ದು 10 ವರ್ಷ ಇದ್ದು. ಕಾರಣ ಅವ್ರ ಮನೆಯಲ್ಲಿ ಹಿರಿಯರಿಗೆ ಯಾರಿಗಾದರೂ ಅನಾರೋಗ್ಯ ಆಗಿರುತ್ತೆ. ಆ ಹಿರಿಯರ ಜವಾಬ್ದಾರಿಯನ್ನು ಇಲ್ಲಿ ಇವ್ರು ತೊಗೋಬೇಕಾಗುತ್ತೆ. ಅದರಿಂದ ವಾಪಸ್ ಬರ್ತಾರೆ ಹೊರತು ಅವರ ಜಾಗಕ್ಕೆ ಇಲ್ಲಿಂದ ಬೇರೆಯವ್ರನ್ನೊಬ್ಬರನ್ನ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗಳು ನಡೀತಾ ಇರುತ್ತೆ ಹೊರತು ಇಲ್ಲಿಂದ ಹೋಗಿ ದೇವಾಲಯಗಳಲ್ಲಿ ಸೇವೆ ಮಾಡೋ ಅರ್ಚಕತ್ವ, ಪೌರೋಹಿತ್ಯ, ಆಗಮಿಕತ್ವವನ್ನು ನಡೆಸುವಂಥ ಹೋದಂಥವರು ಅವರ ಅಲ್ಲಿನ ವೃತ್ತಿಯನ್ನು ಬಿಟ್ಬಿಟ್ಟು ಬೇರೆ ವೃತ್ತಿಗಳಿಗೆ ಹೋಗಲಿಕ್ಕೆ ಖಂಡಿತ ಸಾಧ್ಯ ಇರೋದಿಲ್ಲ, ಅನುಭವನೂ ಇರೋದಿಲ್ಲ ಅವ್ರಿಗೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಳಿದ್ರಲ್ಲ, ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಭಾರತ, ಅದರಲ್ಲೂ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ನಾವೇ ಒಂದು ಕಡೆ ದೂರ ತಳ್ತಾ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಾವು ಒಂದು ಕಡೆ ಹೊಂದಿಕೊಳ್ತಾ ಇದ್ದೀವಿ. ಆ ಒಂದು ಟ್ರೆಂಡ್ಗೆ ನಾವು ಚೇಂಜ್ ಆಗ್ತೀವಿ. ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಮ್ಮ ದೇಶದ ಪುರಾತನ ಸಂಸ್ಕೃತಿಯನ್ನು, ಕಲೆಯನ್ನು ಇಷ್ಟಪಡ್ತಾ ನಮ್ಮ ಒಂದು ದೇಶದ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಒಂದು ಪುರೋಹಿತರಿಗೆ, ವಿದ್ವಾಂಸರಿಗೆ ಒಂದು ಬೇಡಿಕೆ ಬರ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ಒಳ್ಳೆ ರೀತಿಯ ಬೆಳವಣಿಗೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.